ಇವತ್ತು ನಾ ಬೆಳಗ್ಗೆ ಬೇಗನೆ ಎದ್ದೆ. ಇವತ್ತು ಅಮಾವಾಸ್ಯೆ ಬುಧವಾರ. ಸೊ ಬೇಗನೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಂತ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳಕತ್ತಿದ್ದೆ. ಮುಂದ್ಗಡೆ ಎಲ್ಲ ವಾಟರ್ ಹಾಕಿ ಮತ್ತು ಗಿಡಗಳಿಗೆ ನೀರು ಹಾಕಿ ಹೊಚ್ಲ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಬೇಕಂತ ಕ್ಲೀನ್ ಮಾಡಾಕತ್ತಿದ್ದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೇನು ರಂಗೋಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಬಟ್ ಎಷ್ಟು ಬರುತ್ತೋ ಅಷ್ಟು ಹಾಕ್ತೇನೆ ಡೈಲಿ ಮಾರ್ನಿಂಗ್. ಬೆಳಗ್ಗೆ ಬೇಗ ಎದ್ದ ತಕ್ಷಣ ಏನೋ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಸೊ ಬೇಗ ಬೇಗ ಕೆಲಸ ಆಗ್ತಾವೆ, ಇಲ್ಲಾಂದ್ರೆ ಲೇಸಿನೆಸ್ ಅನ್ನಿಸ್ತದೆ. ಸೊ ಬೆಳಗ್ಗೆ ಬೇಗನೆ ಎದ್ಬಿಡತ್ತೇನೆ ಇವಾಗಂತೂ. ನೋಡಿರಿ, ಈ ಥರ ರಂಗೋಲಿ ಹಾಕೇನಿ. ಹಾಲು ಕಾಸ್ಬೇಕಂತ ಹಾಲು ಒಳಗಿರೋ ಕೆನೆ ಎಲ್ಲ ತೆಗೆದು ಒಂದು ಬಾಕ್ಸಿಗೆ ಹಾಕಿ ಹಾಲು ಕಾಸಾಕಿಟ್ಟೆ. ಮಾರ್ನಿಂಗ್ ಎದ್ದ ತಕ್ಷಣ ಚಹಾ ಕುಡಿಬೇಕು, ಇಲ್ಲಾಂದ್ರೆ ಮುಂದಿಂದ ಏನು ಕೆಲಸ ಮಾಡೋಕ್ಕೆ ಮನಸ್ಸಾಗೋದಿಲ್ಲ. ಸ್ಟವ್ ಚಹಾ ಕುಡಿದು ಆಮೇಲೆ ಸ್ನಾನ ಮಾಡಿ ಬಂದು ಪೂಜೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅಮಾವಾಸ್ಯೆ ಹುಣ್ಣಿಮೆ ಅಂದ್ರೆ ಒಂದು ಹಬ್ಬ ಇದ್ದಂಗೆ. ಅದನ್ನು ಹಬ್ಬದ ಥರನ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಅಮಾವಾಸ್ಯೆಗಂತೂ ನಮ್ಮ ಮನೆ ಒಳಗಡೆ ಕಾಯಿ ಚೇಂಜ್ ಮಾಡೋದಿರ್ತೈತಿ. ಸೊ ಎವ್ರಿ ಅಮಾವಾಸ್ಯೆ ಕಾಯಿ ಚೇಂಜ್ ಮಾಡಬೇಕು. ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ಬೇಕಂತ ಕ್ಲೀನ್ ಮಾಡಾತಿದ್ದೆ. ನಂಗೆ ಪೂಜೆ ಮಾಡೋದಂದ್ರೆ ಭಾಳ ಇಷ್ಟ. ಸೊ ಪೂಜೆ ಮಾಡೋಕ್ಕೆ ಭಾಳ ಇಷ್ಟ ಆಗುತ್ತೆ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತಿಲ್ಲ, ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವರು ಖಂಡಿತ ಮೆಚ್ತಾನೋ. ಎಲ್ಲ ದೇವ್ರ ವಿಗ್ರಹ ಮತ್ತು ಫೋಟೋ ಎಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಲಕ್ಷ್ಮಿ ಕಳಶ ಇರುತ್ತೆ. ಸೊ ಅದಕ್ಕೆ ಅಮಾವಾಸ್ಯೆಗೊಮ್ಮೆ ಅದು ಕಾಯಿನ ಚೇಂಜ್ ಮಾಡಿ ಬೇರೆ ಕಾಯಿನ ಇಟ್ಟು ಪೂಜೆ ಮಾಡ್ತೇವೆ. ಆ ಕಳಶದೊಳಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಮತ್ತು ಹೂವು ಪೂಜೆ ಮಾಡೋದ್ರಿಂದ ಏನೋ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಡೈಲಿ ಹೆಂಗೆ ಊಟ ಮಾಡಿದ್ರೆ ಅದು ದೇಹಕ್ಕೆ ಹೆಂಗೆ ಫುಡ್ ಆಗುತ್ತೆ, ಪೂಜೆದಿಂದ ನಮ್ಮ ಆತ್ಮಕ್ಕೆ ಆಹಾರ ಸಿಕ್ಕಂಗೆ ಅನಿಸುತ್ತೋ. ಅದು ನನ್ನ ನಂಬಿಕೆ. ನಿಮಗೆಲ್ಲ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ. ಡೈಲಿ ಪೂಜೆ ಮಾಡೋದ್ರಿಂದ, ಡೈಲಿ ದೇವ್ರಿಗೆ ದೀಪ ಹಚ್ಚೋದ್ರಿಂದ ಮನೆ ಒಳಗಡೆ ಇರೋ ನೆಗೆಟಿವಿಟಿ ಹೋಗುತ್ತೆ ಮತ್ತು ಪಾಸಿಟಿವ್ ವೈಬ್ ಬರುತ್ತೆ.
ನಮ್ಮ ಉತ್ತರ ಕರ್ನಾಟಕ ಕಡೆ ಅಮಾವಾಸ್ಯೆಗೆಲ್ಲ ವಾಹನಗಳ ಪೂಜೆ ಮಾಡ್ತಾರೆ. ಸೊ ಮನೆ ಒಳಗಡೆ ಎಲ್ಲ ಬಾಗಿಲ ಹೊಚ್ಚಲದ ಪೂಜೆ ಮಾಡ್ತಾರೆ. ಒಂದು ಹಬ್ಬದ ಥರ ಸೆಲೆಬ್ರೇಷನ್ ಮಾಡ್ತಾರೆ. ಪೂಜೆ ಎಲ್ಲ ಆದ ತಕ್ಷಣ ದೇವ್ರಿಗೆ ನೈವೇದ್ಯ ಮಾಡಬೇಕಂತ ಸ್ವಲ್ಪ ಪಾಯಸ ಮಾಡತ್ತಿದ್ದೆ, ಶಾವಿಗೆ ಪಾಯಸ. ಅದಕ್ಕೆ ಸ್ವಲ್ಪ ರವೆ ಮತ್ತು ಶಾವಿಗೆ ಹುರ್ಕೊಳತ್ತಿದ್ದೆ. ಸ್ವಲ್ಪ ತುಪ್ಪ ಹಾಕಿ ಈ ಥರ ರವೆ ಮತ್ತು ಶಾವಿಗೆನ ಹುರ್ಕೊಳತ್ತಿದ್ದೆ. ಚೆನ್ನಾಗಿ ಬ್ರೌನ್ ಕಲರ್ ಆಗುವವರೆಗೂ ಈ ಥರ ಹುರ್ಕೋಬೇಕು. ಆಮೇಲೆ ಒಂದು ಪಾತ್ರೆ ಒಳಗೆ ವಾಟರ್ ಹೀಟ್ ಮಾಡಿ ಅದು ಸ್ವಲ್ಪ ಕುದಿ ಬಂದ್ಕೊಳ್ಳೆ ಸ್ವಲ್ಪ ಸಾಬುದಾನ ನೆನೆ ಹಾಕಿದ್ದೆ. ಸಾಬುದಾನ ಹಾಕಿ ಹುರ್ಕೊಂಡಿರೋ ಶಾವಿಗೆ ಮತ್ತು ರವೆ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಅದಕ್ಕೆ ಶುಗರ್ ಹಾಕಬೇಕು. ಶುಗರ್ ಆದರೂ ಹಾಕ್ಬೋದು, ಇಲ್ಲ ಬೆಲ್ಲ ಕೂಡ ಹಾಕ್ಬೋದು. ನಾನು ಶುಗರ್ ಹಾಕಿದ್ದೆ. ಅದಕ್ಕೆ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಹಾಕಿದರೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಸಾಬುದಾನಿ ಮತ್ತು ಸ್ವಲ್ಪ ರವೆ ಹಾಕಿದರೆ ಥಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟಿಯಾಗೂ ಇರ್ತೈತಿ. ಶಾಪ್ ಆಗಿತ್ತು ಕುಶಲ್ಸ್ ಅಂಥೇಳಿ. ಸೊ ಕಲೆಕ್ಷನ್ ಹೆಂಗಿದೆ ಅಂತೇಳಿ ನೋಡ್ಲಿಕ್ಕೆ ಹೋಗಿದ್ವಿ. ಓಕೆ ಇತ್ತು ಕಲೆಕ್ಷನ್, ಬಟ್ ರೇಟ್ ಎಲ್ಲ ಭಾಳ ಕಾಸ್ಟ್ಲಿ ಇತ್ತು. ಬೇತಾಲ್ ಮಣಿ ಅಂದ್ರೆ ಗೊತ್ತಲ್ಲ, ಸೊ ನಂಗೆ ಒಂದು ಬೇತಾಲ್ ಮಣಿ ಬೇಕಾಗಿತ್ತು. ಸೊ ಇದು ನೋಡ್ರಿ ನಾ ಸೆಲೆಕ್ಟ್ ಮಾಡಿ ತೊಗೊಂಬಂದೆ. ಚೆನ್ನಾಗಿತ್ತು, ಸಿಂಪಲ್ ಆಗಿತ್ತು. ಇಯರಿಂಗ್ಸ್ ನೆಕ್ಲೆಸ್ ಎಲ್ಲ ಚೆನ್ನಾಗಿದ್ವು, ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಆಮೇಲೆ ಅಲ್ಲಿಂದ ವೆಸ್ಟ್ ಸೈಡ್ ಹೋಗಿದ್ವಿ ದಸರಾ ಶಾಪಿಂಗ್ ಮಾಡಬೇಕಂತ. ವೀಕ್ ಡೇಸ್ನಾಗ ಹೋಗಿದ್ರಿಂದ ರಶ್ ಏನಿದ್ದಿದ್ದಿಲ್ಲ, ಖಾಲಿನೇ ಇತ್ತು ಶಾಪು. ನನ್ನ ಮಗಗೆ ಮತ್ತು ನಮ್ಮ ಭಾವನ ಮಗಳಿಗೆ ಒಂದೆರಡು ಡ್ರೆಸ್ ತೊಗೊಂಡು ಬಂದೆ ಅಷ್ಟೇ. ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ರುದ್ರು ಅಲ್ಲೇ ಟ್ರೈ ಮಾಡ್ಲಿಕ್ಕತ್ತಿದ್ದೆ. ಅವಂಗೆ ಟ್ರೈ ರೂಮಿಗೆ ಏನು ಕರ್ಕೊಂಡು ಹೋಗೋದಂತ ಅಲ್ಲೇ ಹಾಕಿ ನೋಡಿ ಟ್ರೈ ಮಾಡಿದೆ ಒಂದೆರಡು ಡ್ರೆಸ್ಸು. ಸ್ವೆಟರ್ಸ್ ಕಲೆಕ್ಷನ್ ಚೆನ್ನಾಗಿದ್ವು, ಹಾಫ್ ಸ್ಲೀವ್ದು. ನಮ್ಮ ಅಪಾರ್ಟ್ಮೆಂಟ್ದಾಗ ಇವಾಗಿನ ನವರಾತ್ರಿ ಸ್ಟಾರ್ಟ್ ಅಲ್ಲ, ಸೊ ಅಪಾರ್ಟ್ಮೆಂಟ್ ಒಳಗಡೆ ಇಲ್ಲೇ ತೆಲಂಗಾಣ ಬದುಕಮ್ಮ ಮಾಡ್ತಾರೆ ಹಬ್ಬ, ಸೆಲೆಬ್ರೇಟ್ ಮಾಡ್ತಾರೆ ದಸರಾಕ್ಕೆಲ್ಲ. ಹೂಗಳಿಂದ ಬದುಕಮ್ಮ ಮಾಡಿ ಈ ಥರ ಎಲ್ಲರೂ ಸೇರಿ ಡ್ಯಾನ್ಸು ಮತ್ತು ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ನಮ್ಮ ಅಪಾರ್ಟ್ಮೆಂಟ್ದಾಗ ಮಾಡ್ಲಿಕ್ಕತ್ತಿದ್ರು. ಎಲ್ಲರೂ ರೆಡಿಯಾಗಿ ಬಂದು ಈ ಥರ ಕೆಳಗಡೆ ಡ್ಯಾನ್ಸ್ ಮಾಡ್ತಾರೆ. ಇಲ್ಲೇ ಎಲ್ಲ 9 ಡೇಸು ಈ ಥರ ಡ್ಯಾನ್ಸ್ ಮಾಡ್ತಾರೆ ಸಾಯಂಕಾಲ. ನೋಡೋಕೆ ತುಂಬ ಚೆನ್ನಾಗಿರ್ತೈತಿ. ಲೇಡೀಸ್ ಎಲ್ಲರೂ ರೆಡಿಯಾಗಿ ಚೆಂದಾಗಿ ಈ ಥರ ಫ್ಲವರ್ಸಿಂದ ಗೌರಮ್ಮ ಅಂತ ರೆಡಿ ಮಾಡ್ಕೊಂಡು ಬಂದು ಅದನ್ನು ಇಲ್ಲೇ ಈ ಥರ ಇಟ್ಟು ಅದ್ರ ಸುತ್ತಲೂ ಡ್ಯಾನ್ಸ್ ಮಾಡಿ ಆಮೇಲೆ ಇದನ್ನು ವಿಸರ್ಜನೆ ಮಾಡ್ತಾರೆ ಕೆರೆ ಒಳಗದು, ಇಲ್ಲ ನೀರು ಒಳಗಡೆ ಮನೆ ಹತ್ರನ ಏನಾದರೂ ಟ್ಯಾಂಕ್ ಇದ್ರೆ ಆ ನೀರು ಒಳಗಡೆ ಹಾಕ್ತಾರೋ. ನೋಡಕ್ಕೆ ಭಾಳ ಚಂದ ಅನ್ನಿಸ್ತೈತಿ. ಫ್ಲೋಕ್ ಡ್ಯಾನ್ಸ್ ಅಂತಾರಿದು. ಸೊ ತೆಲಂಗಾಣ ಫ್ಲೋಕ್ ಡ್ಯಾನ್ಸು. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ರೆ ಲೈಕ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.